ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವು 5th ಸೆಮಲ್ಲಿ ಓದ್ತಾ ಇದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ, ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ ಅಂತ. ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಅಲಾಂಗ್ ವಿತ್ ವೈವಾ ಕ್ವಶನ್ ಆ್ಯಂಡ್ ಆನ್ಸರ್. ಸೊ ನಿಮ್ಮ ಸಿಲೆಬಸ್ ಪ್ರಕಾರ 4 ಎಕ್ಸ್ಪೆರಿಮೆಂಟ್ಸ್ ಇರ್ತವೆ. ಒಂದು ಪೊಟೆನ್ಷಿಯೋಮೆಟ್ರಿ, ಇನ್ನೊಂದು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ನು, ಇನ್ನೊಂದು ವೆರಿಫಿಕೇಷನ್ ಆಫ್ ಬೀರ್ ಲಾಂಬರ್ಟ್ಸ್ ಲಾ ಯೂಸಿಂಗ್ ಎ ಕಂಡಕ್ಟೋಮೆಟ್ರಿಕ್ ಯೂಸಿಂಗ್ ದಿ calorimeter ಆ್ಯಂಡ್ ಪರ್ಸೆಂಟೇಜ್ ಆಫ್ ಸೋಡಿಯಂ ಕ್ಲೋರೈಡ್. ಅದರಲ್ಲಿ ಆ 3 ವಿಡಿಯೋಗಳು ನಾನು ಆಲ್ರೆಡಿ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು. ಎಸ್ಟಿಮೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಯೂಸಿಂಗ್ ದಿ ಫೆರಸ್ ಅಮೋನಿಯಂ ಸಲ್ಫೇಟ್ ಬೈ potentiometric titration. ಸೊ ಇಟ್ಸ್ ಎ ರೆಡಾಕ್ಸ್ ಟೈಟ್ರೇಷನ್. K2Cr2O7 ವರ್ಸಸ್ FAS ಸೊಲ್ಯೂಷನ್ ಏನಿದೆಯಲ್ಲ, ಇದನ್ನು ನೀವು ಫಸ್ಟ್ ಇಯರಲ್ಲೇ ಮಾಡಿರ್ತೀರಾ. ಇದನ್ನು ಆರ್ಡಿನರಿ ಟೈಟ್ರೇಷನ್ ಮಾಡಿರ್ತೀರಾ. ಇಟ್ಸ್ ಎ ರೆಡಾಕ್ಸ್ ಟೈಟ್ರೇಷನ್. ಸೊ ರೆಡಾಕ್ಸ್ ಟೈಟ್ರೇಷನ್ನ ನಾವು ಇನ್ಸ್ಟ್ರೂಮೆಂಟ್ ಮೆಥಡಲ್ಲಿ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ ಇನ್ಸ್ಟ್ರೂಮೆಂಟಿಗೆ ನಾವು ಏನಂತ ಕರಿತೀವಿ ಅಂದರೆ ಪೊಟೆನ್ಷಿಯೋಮೆಟ್ರಿ ಅಂತ ಕರಿತೀವಿ. ಇಫ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದಿ ರೆಡಾಕ್ಸ್ ಪೊಟೆನ್ಷಿಯಲ್, ಆವಾಗ ನಾವೇನು ಮಾಡ್ಬೋದು ಅಂದರೆ ಯೂಸಿಂಗ್ ದಿ ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ಸ್ನ ಯೂಸಿಂಗ್ ದಿ ಪೊಟೆನ್ಷಿಯೋಮೆಟ್ರಿ ನಾವು ಮಾಡ್ಬೋದು. ಅದು ರೆಡಾಕ್ಸ್ ಟೈಟ್ರೇಷನ್ಸ್ ಆಗಿದ್ರೆ ಮಾತ್ರನೇ ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ ಮಾಡೋದಕ್ಕೆ ಸಾಧ್ಯ. ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ ಹೇಗಿರುತ್ತೆ ಅಂದರೆ, ಒಂದು ಕಡೆಗೆ ನಾವು ಆಕ್ಸಿಡೈಸಿಂಗ್ ಏಜೆಂಟ್ನ ತೊಗೊಳ್ತೀವಿ, ಇನ್ನೊಂದು ಕಡೆಗೆ ರೆಡ್ಯೂಸಿಂಗ್ ಏಜೆಂಟ್ನ ತೊಗೊಳ್ತೀವಿ. ಬಟ್ ಇಂಡಿಕೇಟರ್ನ ಯೂಸ್ ಮಾಡ್ದಲೆ ಯೂಸಿಂಗ್ ದಿ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್, ಚೇಂಜ್ ಇನ್ ದಿ EMF ಆಫ್ ದಿ ಸಿಸ್ಟಮ್, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಅದಕ್ಕೆ ನನಗೆ 2 ಎಲೆಕ್ಟ್ರೋಡ್ ಬೇಕಾಗುತ್ತೆ. ಒಂದಕ್ಕೆ ನಾನು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಇಂಡಿಕೇಟರ್ ಎಲೆಕ್ಟ್ರೋಡ್ ಅಂತ ಕರಿತೀನಿ. ಈ ಎರಡೂ ನನಗೆ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಅಂತಂದರೆ, ಚೇಂಜ್ ಇನ್ ದಿ ಆಕ್ಸಿಡೇಷನ್ ಸ್ಟೇಟ್, ಚೇಂಜ್ ಇನ್ ದಿ EMF ಅಟ್ ದಿ ಎಂಡ್ ಪಾಯಿಂಟ್, ಅದನ್ನು ನಾನು ಫೈಂಡ್ ಔಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಸೆಟ್ ಅಪ್ ದಿ ಪೊಟೆನ್ಷಿಯಲ್ ಡಿಪೆಂಡಿಂಗ್ ಅಪಾನ್ ದಿ ಕಾನ್ಸಂಟ್ರೇಷನ್ ರೇಷಿಯೋ ಆಫ್ ದಿ ರೆಡಾಕ್ಸ್ ಸಿಸ್ಟಮ್. ಇಲ್ಲಿ ನಮ್ಗೆ ಏನಾಗ್ತಿದೆ ನೋಡಿ, ರೆಡಾಕ್ಸ್ ಸಿಸ್ಟಮ್ ನಾನು ಇಲ್ಲಿ ಹೇಳಿದ್ದೀನಿ, ಯೂಸಿಂಗ್ ಎ ನರ್ಸ್ಟ್ ಈಕ್ವೇಷನ್ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಟೈಟ್ರೆಂಟ್ ಆಸ್ ಯು ಗೋ ಆನ್ ಆ್ಯಡಿಂಗ್ ದಿ ರಿಯೇಜೆಂಟ್ ಫ್ರಮ್ ದಿ ಬ್ಯೂರೆಟ್. ಆವಾಗ ಬೇಸ್ಡ್ ಆನ್ ದಟ್ ದೇರ್ ವಿಲ್ ಬಿ ಎ ಶಾರ್ಪ್ ಚೇಂಜ್ ಇನ್ ದಿ EMF ನಿಯರ್ ದಿ ಎಂಡ್ ಪಾಯಿಂಟ್. ಅದರಿಂದ ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ. ದಟ್ಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್. ಸೊ ಪ್ರಿನ್ಸಿಪಲ್ ಏನಿದೆ, ವಿ ಆರ್ ಡೂಯಿಂಗ್ ದಿ ರೆಡಾಕ್ಸ್ ಟೈಟ್ರೇಷನ್ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್, and that instrument we are going to call it as a potentiometer. Here we are going to use the 2 electrode. One is called as the indicator electrode, other one is called as the standard electrode. I don't know use ಮಾಡಿಕೊಂಡು we are going to find out the change in the EMF at the end point. From that we are going to find out the end point. That is the principle involved in potentiometric titration. ಆ್ಯಕ್ಚುಲಿ ನೀವು ಇಲ್ಲಿ ಹೇಗೆ ಮಾಡ್ಕೊಳ್ತೀರಾ ಅಂದರೆ, 2 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟಲ್ಲಿ ನೀವು ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್, FAS ಸೊಲ್ಯೂಷನ್ನ ನೀವು ಪ್ರಿಪೇರ್ ಮಾಡ್ಕೊಳ್ತೀರಾ. 0.1ನ ಮಾಡ್ಕೊಳ್ತೀರಾ. ಸೊ 392 ಇಸ್ ದ ಮಾಲಿಕ್ಯುಲರ್ ವೇಟ್ ಆರ್ ಈಕ್ವಲೆಂಟ್ ವೇಟ್. ಸೊ 3.92 ಗ್ರಾಮ್ಸ್ನ ತೊಗೊಂಡು ನೀವು 100 ml ಅಲ್ಲಿ ಅದನ್ನು ಏನು ಮಾಡ್ತೀರಾ, ನೀವು ಮೇಕಪ್ ಮಾಡ್ತೀರಾ. ಅದು 0.1 ಸೊಲ್ಯೂಷನ್ ಆಗುತ್ತೆ. ಸೊ ಫ್ರಮ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ನಾರ್ಮಾಲಿಟಿ ಆಫ್ ದಿ ಸೊಲ್ಯೂಷನ್ ದಟ್ ಯು ಆರ್ ಪ್ರಿಪೇರ್ಡ್. ಸೊ ರಫ್ಲಿ 0.1 ನೀವು ಪ್ರಿಪೇರ್ ಮಾಡ್ಕೋಬೇಕು. ಒಂದಾಯಿತು. ಅದೇ ಥರ ನಾವೇನು ಮಾಡ್ತೀವಿ, ಪೊಟ್ಯಾಷಿಯಮ್ ಡೈಕ್ರೋಮೇಟ್ನ ಅವ್ರು ಕೊಟ್ಟಿರ್ತಾರೆ, ಅದು 0.1 ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇರಬೇಕು. ಅದನ್ನು ನೀವೇನು ಮಾಡ್ತೀರಾ ಅಂದರೆ ಟೈಟ್ರೇಷನ್ಸ್ನ ಮಾಡ್ತಾ ಹೋಗ್ತೀರಾ. ಏನು ಮಾಡ್ತೀರಾ ಅಂತಂದರೆ, ಯು ಆರ್ ಗೋಯಿಂಗ್ ಟು ಟೇಕ್ ಎ ಬೀಕರ್. ಆ ಬೀಕರ್ ಒಳಗಡೆ ಏನು ಮಾಡ್ತೀರಾ ಅಂತಂದರೆ FASನ ಹಾಕ್ತೀರಾ. 25 ml ಅಥವಾ 10 ml FASನ ಹಾಕ್ತೀರಾ. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ, ಬ್ಯೂರೆಟಲ್ಲಿ ಮೈಕ್ರೋ ಬ್ಯೂರೆಟ್ ತೊಗೊಂಡು 0.1, 0.2, 0.5, 1, 2 ಲೈಕ್ ದಟ್ ಏನು ಮಾಡ್ತೀರಾ, ರಫ್ ಟೈಟ್ರೇಷನ್ ಮಾಡ್ತಾ ಹೋಗ್ತೀರಾ. ಅಂದರೆ ಏನಾಯಿತು, ಪೊಟ್ಯಾಷಿಯಮ್ ಡೈಕ್ರೋಮೇಟ್ನ ನೀವೇನು ಮಾಡ್ತಾ ಇದ್ದೀರಾ, ಬ್ಯೂರೆಟಿಂದ ಹಾಕ್ತಾ ಇದ್ದೀರಾ. ನಿಮ್ಮ ಬೀಕರ್ ಒಳಗಡೆ ಏನಿದೆ, ಫೆರಸ್ ಅಮೋನಿಯಂ ಸಲ್ಫೇಟ್ ಇದೆ. ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ ದಿ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ದಿ ಬ್ಯೂರೆಟ್, ಅದು ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ದ ಕಾನ್ಸಂಟ್ರೇಷನ್ ಆಫ್ Fe2+, ಫಸ್ಟ್ ಏನಿರುತ್ತೆ Fe2+ ಇರುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು Fe3+. ಸೊ ಯಾವುದೋ ಒಂದು ಪಾಯಿಂಟಿಗೆ ಬಂದಾಗ ದೇರ್ ಇಸ್ ನೋ ಮೋರ್ Fe2+ ಅಂತ ಅಂದಾಗ ಎಂಡ್ ಪಾಯಿಂಟ್ ಬರುತ್ತೆ. ಅದು ನಿಮಗೆ ಫ್ರಮ್ ದಿ ಗ್ರಾಫ್ ಯು ಆರ್ ಗೋಯಿಂಗ್ ಟು ಕಮ್ ಟು ನೋ. ಅದು ರಫ್ ಟೈಟ್ರೇಷನ್. ಎಲ್ಲಿಗೆ ನಿಮಗೆ ರಫ್ ಟೈಟ್ರೇಷನ್ ಬಂದಿದೆ ಅಂತ ಗೊತ್ತಾದಮೇಲೆ ಫೈನ್ ಅಥವಾ ನೀಟ್ ಟೈಟ್ರೇಷನ್ ನೀವು ಮಾಡ್ತೀರಾ ಯೂಸಿಂಗ್ ದಿ ಸೇಮ್ ಮೆಥಡ್. ಅದೇನಿದೆಯೋ ಅದನ್ನು ಚೆಲ್ತೀರಾ, ಮತ್ತು 10 ml ಪಿಪೆಟ್ ಮಾಡ್ತೀರಾ.
ಅದಕ್ಕೆ ನೀವೇನು ಮಾಡ್ತಾ ಹೋಗ್ತೀರಾ, ಮತ್ತು ಬ್ಯೂರೇಟ್ ಸೊಲ್ಯೂಷನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಬಿಗಿನಿಂಗಲ್ಲಿ ನೀವೇನು ಮಾಡ್ತೀರಾ, EMF ವರ್ಸಸ್ ವಾಲ್ಯೂಮ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮಾಡ್ತೀರಾ ರಫ್ ಟೈಟ್ರೇಷನ್ಗೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಫಸ್ಟು ಕಡಿಮೆ ಇರುತ್ತೆ, ಆಮೇಲೆ ಅದ್ರದ್ದು ಏನಾಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ EMF ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದಾಗ ಸಡನ್ ಚೇಂಜ್ ಆಗುತ್ತೆ ವಾಲ್ಯೂಮಲ್ಲಿ. ಸೊ ಅದನ್ನು ನೀವು ಎಲ್ಲಿ ಸಡನ್ ಚೇಂಜ್ ಆಗುತ್ತೆ ನೋಡ್ಕೋಬೇಕು. ದಟ್ ವಿಲ್ ಬಿ ಯುವರ್ ಎಂಡ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಆ ಎಂಡ್ ಪಾಯಿಂಟ್ ನನಗೆ ಗೊತ್ತಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನಾನು 10 ml ಪಿಪೆಟ್ ಮಾಡಿದ್ದೀನಿ, ಅಥವಾ 25 ಎಷ್ಟಾದ್ರು ಪಿಪೆಟ್ ಮಾಡ್ಕೋಬೋದು. 25 ml ಪಿಪೆಟ್ ಮಾಡಿದ್ದೀನಿ, ಅಥವಾ 10 ml ಇಸ್ ಬೆಟರ್ ಅನಿಸುತ್ತೆ. 10 ml ಪಿಪೆಟ್ ಮಾಡಿದಾಗ ನನಗೆ ಶಾರ್ಪ್ ಎಂಡ್ ಎಲ್ಲಿ ಬರ್ತಿದೆ ಅಂತಂದರೆ, ರೈಸ್ ಇನ್ ಟೆಂಪ್ರೇಚರ್ ಎಲ್ಲಿ ಬರ್ತಿದೆ ಅಂದರೆ ನನಗೆ 8ಗೆ ಬರ್ತಿದೆ ಅಂತಂದರೆ, ಸೊ ನಾನೇನು ಮಾಡ್ತೀನಿ, 7 to 8 ತನಕ ನಾನು ಫೈನ್ ಟೈಟ್ರೇಷನ್ ಮಾಡ್ತೀನಿ. ಇಲ್ಲೇನು ಮಾಡ್ತೀನಿ, ಸೆಕೆಂಡ್ ಟ್ರಯಲಲ್ಲಿ ΔE/ΔV ನಾನು ಪ್ಲಾಟ್ ಮಾಡ್ತೀನಿ ಎಗನೆಸ್ಟ್ ವಾಲ್ಯೂಮ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಆವಾಗ ನನಗೆ ಫೈನ್ ಬರುತ್ತೆ. ಫ್ರಮ್ ದಟ್ ಐ ಆಮ್ ಕಮ್ ಟು ನೋ ದಿ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ದಟ್ ಈಸ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ಆಕ್ಸಿಡೈಸ್ 10 ml ಆಫ್ FAS ಅಂತ ನನಗೆ ಗೊತ್ತಾಗುತ್ತೆ. ಫ್ರಮ್ ದಿ ಬ್ಯೂರೇಟ್ ನನಗೆ ಫ್ರಮ್ ದಿ ಗ್ರಾಫಿಕಲ್ ಮೆಥಡಿಂದ ವಾಟ್ ಈಸ್ ದ ವಾಲ್ಯೂಮ್ ಅಂತ ನನಗೆ ಗೊತ್ತಾಗುತ್ತೆ. ನಾರ್ಮಲ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, 10 ml ತೊಗೊಂಡಿದ್ರೆ 10 × 0.1 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ K2Cr2O7 in ml ಅಂತ ಹೇಳ್ತೀವಿ. ಅದು ಇಲ್ಲಿ ಫ್ರಮ್ ದಿ ಗ್ರಾಫಿಕಲ್ ಬಂದಿರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಈ ರೀತಿಯಾಗಿ ಈ ಟೈಟ್ರೇಷನ್ನ ನೀವು ಮಾಡ್ತಾ ಹೋಗ್ತೀರಾ. ಇದ್ರದ್ದು ಅಡ್ವಾಂಟೇಜಸ್ ಏನು ಅಂದರೆ, ಯಾವುದೇ ರೀತಿಯಾದಂಥ ಇಂಡಿಕೇಟರ್ಸ್ನ ಯೂಸ್ ಮಾಡೋದಿಲ್ಲ. ಆ ರೀತಿಯಾಗಿ ಮಾಡೋವಂಥದ್ದು ಯೂಸಿಂಗ್ ಇನ್ ಇನ್ಸ್ಟ್ರೂಮೆಂಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಇನ್ಸ್ಟ್ರೂಮೆಂಟಲ್ ಮೆಥಡ್ ಆಫ್ ಫೈಂಡಿಂಗ್ ದಿ ಟೈಟ್ರೇಷನ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇನ್ಸ್ಟ್ರೂಮೆಂಟಲ್ ಮೆಥಡ್ ಅಂತ ಕರಿತೀವಿ. ವಾಟ್ ಇಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಯು ಆರ್ ಗೋಯಿಂಗ್ ಟು ಮೆಷರ್ ದಿ ಪೊಟೆನ್ಷಿಯಲ್ ವಿತ್ ಅ ಸೂಟಬಲ್ ಇಂಡಿಕೇಟರ್ ಎಲೆಕ್ಟ್ರೋಡ್ ವಿತ್ ರೆಸ್ಪೆಕ್ಟ್ ಟು ರೆಫರೆನ್ಸ್ ಎಲೆಕ್ಟ್ರೋಡ್. ನಾವು ಮುಂಚೆನೇ ಹೇಳ್ದಂಗೆ 2 ಎಲೆಕ್ಟ್ರೋಡ್ ಇರುತ್ತೆ ಪೊಟೆನ್ಷಿಯೋಮೆಟ್ರಿಕ್ಗೆ. ಒಂದಕ್ಕೆ ಇಂಡಿಕೇಟರ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಸೊ ಅದು ಏನಾಗ್ತಾ ಇರುತ್ತೆ, ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಪೊಟೆನ್ಷಿಯಲ್ ಆಗುತ್ತೆ ಬಿಟ್ವೀನ್ ದೋಸ್ ಟು. ಅಟ್ ದಿ ಎಂಡ್ ಪಾಯಿಂಟ್ ದೇರ್ ವಿಲ್ ಬಿ ಎ ಸಡನ್ ಚೇಂಜ್ ಇನ್ ದಿ ಪೊಟೆನ್ಷಿಯಲ್ ಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್. ಅದನ್ನು ಕಂಡುಹಿಡಿತೀರಾ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯೋಮೆಟ್ರಿಕ್. ದೇರ್ ವಿಲ್ ಬಿ ಮೆಜರ್ಮೆಂಟ್ ಆಫ್ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ದಿ ಚೇಂಜ್ ಇನ್ indicator electrode potential of the with respect to indicator electrode and with respect to reference electrode. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, potentiometric titration ಅಂತ ಕರಿತೀವಿ. ವಿಚ್ ಈಕ್ವೇಷನ್ ಈಸ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ potentiometric titration ಅಂದರೆ ಇಲ್ಲಿ ನರ್ಸ್ಟ್ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ನರ್ಸ್ಟ್ ಈಕ್ವೇಷನ್ ಏನು ಹೇಳುತ್ತೆ, ಈಸ್ ಈಕ್ವಲ್ ಟು E0 ಪ್ಲಸ್ 2.303 RT ಡಿವೈಡೆಡ್ ಬೈ NF ಲಾಗ್ ಆಫ್ ಆಕ್ಸಿಡೈಸ್ ಸ್ಟೇಟ್ ಡಿವೈಡೆಡ್ ಬೈ ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳುತ್ತೆ. ನಾವು ಸೆಲ್ ಅಂತ ಹೇಳ್ತೀವಿ. ವಾಟ್ ಈಸ್ ಅ ಸೆಲ್ ಅಂತಂದರೆ, ಸೆಲ್ ಇಸ್ ಅ ಡಿವೈಸ್ ವೇರ್ ದ ಕರೆಂಟ್ ಈಸ್ ಜನರೇಟೆಡ್ ಆರ್ ಯೂಸ್ ಟು ಅಂಡರ್ಗೋ ಸ್ಪೆಸಿಫಿಕ್ ರೆಡಾಕ್ಸ್ ರಿಯಾಕ್ಷನ್ಸ್. ಯಾವುದೋ ಒಂದು ಸಿಸ್ಟಮಲ್ಲಿ ನಾವು ಇಲ್ಲಿ ಬೀಕನ್ನ ತೊಗೊಂಡಿರ್ತೀವಿ, ಆ ಬೀಕನ್ನ ನಾವು ಸೆಲ್ ಅಂತ ಕರಿತೀವಿ. ಅಲ್ಲೇನು ಮಾಡ್ತೀವಿ, ಎಲೆಕ್ಟ್ರೋಡ್ನ ಇಟ್ಟಿರ್ತೀವಿ, ಅದರೊಳಗಡೆ ನಾವೇನು ಮಾಡ್ತಾ ಇದ್ದೀವಿ, ರೆಡಾಕ್ಸ್ ರಿಯಾಕ್ಷನ್ಸ್ ಮಾಡ್ತಾ ಇದ್ದೀವಿ. ಆ ಸೆಲ್ಗೆ ಅಥವಾ ಆ ಯೂನಿಟ್ಗೆ ನಾವೇನಂತ ಕರಿತೀವಿ, ಸೆಲ್ ಅಂತ ಕರಿತೀವಿ. ಸೆಲ್ ಇಸ್ ಅ ಡಿವೈಸ್ ವೇರ್ ದ ಕರೆಂಟ್ ಈಸ್ ಜನರೇಟೆಡ್ ಆರ್ ಯೂಸ್ ಟು ಅಂಡರ್ಗೋ ಎ ಸ್ಪೆಸಿಫಿಕ್ ರೆಡಾಕ್ಸ್ ರಿಯಾಕ್ಷನ್. ಮೆನ್ಷನ್ ದಿ ಕಾಂಪೊನೆಂಟ್ ಅಂದರೆ ಎಲೆಕ್ಟ್ರೋಡ್ಸ್ ಇರಬೇಕು, ಎಲೆಕ್ಟ್ರೋಲೈಟ್ ಇರಬೇಕು. ಎಲೆಕ್ಟ್ರೋಡ್ಸ್ ನಾನು ಹೇಳ್ದಂಗೆ ಇಂಡಿಕೇಟರ್ ಎಲೆಕ್ಟ್ರೋಡ್ ಇರ್ಬೋದು ಅಥವಾ ರೆಫರೆನ್ಸ್ ಎಲೆಕ್ಟ್ರೋಡ್ ಇರ್ಬೋದು. ಅದೇ ಥರ ಎಲೆಕ್ಟ್ರೋಲೈಟ್ ಅಂತಂದರೆ ನಾವು ಯಾವ ಸೊಲ್ಯೂಷನ್ ತೊಗೊಂಡಿರ್ತೀವಲ್ಲ ಅದಕ್ಕೆ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಎಷ್ಟು ಟೈಪ್ ಸೆಲ್ ಇರುತ್ತೆ ಅಂದರೆ 2 ಥರ ಸೆಲ್ ಇರುತ್ತೆ. ಒಂದಕ್ಕೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಕರಿತೀವಿ. ಒಂದಕ್ಕೆ ಪ್ರೈಮರಿ ಸೆಲ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಸೆಕೆಂಡರಿ ಸೆಲ್ ಅಂತ ಕರೀತಾರೆ. ವಾಟ್ ಟೈಪ್ ಆಫ್ ಸೆಲ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ದಿ ಪ್ರೆಸೆಂಟ್ ಎಕ್ಸ್ಪೆರಿಮೆಂಟ್ ಅಂತಂದರೆ, ಎಲೆಕ್ಟ್ರೋಕೆಮಿಕಲ್ ಸೆಲ್ನ ನಾವು ಮಾಡ್ತಾ ಇದ್ದೀವಿ. ಎಲೆಕ್ಟ್ರೋಲಿಟಿಕ್ ಸೆಲ್ ಬೇರೆ ಇರುತ್ತೆ, ಇಲ್ಲಿ ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ನ ಯೂಸ್ ಮಾಡ್ತಾ ಇದ್ದೀವಿ. ನೇಮ್ ದಿ ಎಲೆಕ್ಟ್ರೋಡ್ಸ್ ಯೂಸ್ ಇನ್ ದಿ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದರೆ, ಒಂದು ಇಂಡಿಕೇಟರ್ ಎಲೆಕ್ಟ್ರೋಡ್ ಇರುತ್ತೆ, ಇನ್ನೊಂದು ರೆಫರೆನ್ಸ್ ಎಲೆಕ್ಟ್ರೋಡ್ ಇರುತ್ತೆ. ಇಲ್ಲಿ ನಾನು ಹೇಳ್ತಾ ಇದ್ದಂಗೆ ಇಲ್ಲಿ ರೆಡಾಕ್ಸ್ ಪೊಟೆನ್ಷಿಯಲ್ ಆಗ್ತಾ ಇರುತ್ತೆ, ರೆಡಾಕ್ಸ್ ಆಗ್ತಾ ಇರುತ್ತೆ. ಹೇಗೆ ಆಗುತ್ತೆ, ಆ್ಯನೋಡಲ್ಲಿ ಏನಾಗುತ್ತೆ, ನಾವು ಪ್ಲಾಟಿನಮ್ ಡಿಪ್ಡ್ ಇನ್ ಅಸ್ಟಿಫೈಡ್ ಫೆರಸ್ ಫೆರಿಕ್ ಸಿಸ್ಟಮ್ ಇರುತ್ತೆ. ಅದಕ್ಕೆ ನಾವು ಇಂಡಿಕೇಟರ್ ಎಲೆಕ್ಟ್ರೋಡ್, ಇಲ್ಲಿ ಇಂಡಿಕೇಟರ್ ಎಲೆಕ್ಟ್ರೋಡ್ನ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಪ್ಲಾಟಿನಮ್ ಎಲೆಕ್ಟ್ರೋಡ್ ಯೂಸ್ ಮಾಡ್ತಾ ಇದ್ದೀವಿ. ಕ್ಯಾಥೋಡಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ರೆಫರೆನ್ಸ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಕ್ಯಾರಮಲ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತಾ ಇದ್ದೀವಿ. ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ ನಾವು 2 ಥರ ಎಲೆಕ್ಟ್ರೋಡ್ಸ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಪ್ಲಾಟಿನಮ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ಯಾರಮಲ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಒಂದು ಇಂಡಿಕೇಟರ್ ಎಲೆಕ್ಟ್ರೋಡ್ ಇದೆ, ಇನ್ನೊಂದು ರೆಫರೆನ್ಸ್ ಎಲೆಕ್ಟ್ರೋಡ್ ಇದೆ.
ವಾಟ್ ಈಸ್ ದ ರೋಲ್ ಆಫ್ ದಿ ಇಂಡಿಕೇಟರ್ ಎಲೆಕ್ಟ್ರೋಡ್ ಇನ್ ದಿ ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತಾರೆ. ಇಟ್ ಇಂಡಿಕೇಟ್ಸ್ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ವೆನ್ ದ ಟೈಟ್ರೆಂಟ್ ಈಸ್ ಆಡೆಡ್ ಸೊ ದಟ್ ಇಟ್ ಈಸ್ ರಿವರ್ಸಿಬಲ್ ವಿತ್ ರೆಸ್ಪೆಕ್ಟ್ ಟು ದಿ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್. ಇಂಡಿಕೇಟರ್ ಎಲೆಕ್ಟ್ರೋಡ್ ಏನು ಆ್ಯಕ್ಟ್ ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅನ್ ಇಂಡಿಕೇಟರ್. ಇಟ್ ಗೋಯಿಂಗ್ ಟು ಗಿವ್ ಅ ಐಡಿಯಾ, ಇಟ್ ಗೋಯಿಂಗ್ ಟು ಗಿವ್ ದಿ ಇನ್ಫಾರ್ಮೇಷನ್ ವೇರ್ ದೇರ್ ವಿಲ್ ಬಿ ಸಡನ್ ಚೇಂಜ್ ಇನ್ ದಿ ಇ ಎಮ್ ಎಫ್ ವ್ಯಾಲ್ಯೂ. ಅದು ನಮಗೆ ಕೊಡುತ್ತೆ. ಅದಕ್ಕೆ ನಮಗೆ ಎಲೆಕ್ಟ್ರೋಡ್ ಇಂಡಿಕೇಟರ್ ನಾವು ಯೂಸ್ ಮಾಡಬೇಕು. Advantage of potentiometric ಅಂದರೆ indicators are not used. It can be used for precipitation reactions also, can be used for colored solutions also. ಹಾಗಾಗಿ ನಾವು ಇದು ಅಡ್ವಾಂಟೇಜಸ್ ಇದೆ, ಅದಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಪ್ರೆಸೆಂಟ್ ಸಿಸ್ಟಮಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೆಲ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತಂದರೆ ಆ್ಯನೋಡ್ ಇರಬೇಕು, ಕ್ಯಾಥೋಡ್ ಇರಬೇಕು, ಅವೆರಡೂ ಏನಾಗಿರಬೇಕು, ಕನೆಕ್ಟ್ ಆಗಿರಬೇಕು. ಸೊ ಅದು ಯಾವ ಥರ ಇರುತ್ತೆ ಆ ಸೆಲ್, ಹೀಗೆ ಸಿಂಬಾಲಿಕಲಿ ಹೇಗೆ ನಾವು ಆ ಸೆಲ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದರೆ ನಾನು ಹೇಳ್ದಂಗೆ ಪ್ಲಾಟಿನಮ್ ಇರುತ್ತೆ. ಆ ಪ್ಲಾಟಿನಮ್ ಯಾವುದ್ರೊಳಗಡೆ ಡಿಪ್ ಮಾಡುತ್ತೆ, Fe2+, Fe3+, ಅದು ಆ್ಯನೋಡ್ ಆಗಿರುತ್ತೆ. ಸ್ಯಾಚುರೇಟೆಡ್ ಕ್ಯಾರಮಲ್ ಎಲೆಕ್ಟ್ರೋಡ್ನ ತಗೊಳ್ತಾ ಇದ್ದೀವಿ, ದಟ್ ಈಸ್ ನಥಿಂಗ್ ಬಟ್ ಮರ್ಕ್ಯುರಿ ಕ್ಲೋರೈಡ್ ಬಾರ್ ಮರ್ಕ್ಯುರಿ, ಅದು ಆಗಿರುತ್ತೆ ಕ್ಯಾಥೋಡ್. ಇದು ಸೆಲ್ ಕನ್ಸ್ಟ್ರಕ್ಷನ್ ಹೆಂಗಂದರೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಈ ರೀತಿಯಾಗಿರುತ್ತೆ ಅಂತ ನೀವು ಬಿಟ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಈ ಟೈಟ್ರೇಷನ್ ಬಂದರೆ ನೀವು 2 ಟೈಟ್ರೇಷನ್ ಮಾಡಬೇಕಾಗತ್ತೆ, ತುಂಬ ಟೈಮ್ ಬೇಕಾಗುತ್ತೆ. ಯು ಹ್ಯಾವ್ ಟು ಬಿ ರಶ್, ನೀವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಮಾತಾಡ್ಕೊಂಡು ಆ ಕಡೆ ಈ ಕಡೆ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಫಸ್ಟು ಒಂದು ಗ್ರಾಫ್ನ ಪ್ಲಾಟ್ ಮಾಡಬೇಕಾಗತ್ತೆ, ಅದಾದಮೇಲೆ ಆ ವ್ಯಾಲ್ಯೂ ತೊಗೊಂಡು ಸೆಕೆಂಡ್ ಒನ್ನ ನೀವು ಮಾಡಬೇಕಾಗತ್ತೆ. ಇಟ್ಸ್ ಎ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ನೀವು ಫಾಸ್ಟಾಗಿ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ. ಯು ಆರ್ ಗೋಯಿಂಗ್ ಟು ಪ್ರಿಪೇರ್ 0.1 ನಾರ್ಮಲ್ FAS ಸೊಲ್ಯೂಷನ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಟೇಕ್ 0.1 ನಾರ್ಮಲ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಸೊಲ್ಯೂಷನ್. ಅದನ್ನು ಎರಡನ್ನೂ ನೀವೇನು ಮಾಡ್ತೀರಾ, ಎಲೆಕ್ಟ್ರೋಡ್ಗೆ ಡಿಪ್ ಮಾಡ್ತೀರಾ, ಪೊಟೆನ್ಷಿಯೋಮೆಟ್ರಿಗೆ ಕನೆಕ್ಟ್ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಆ್ಯಡ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ದಿ ಬ್ಯೂರೇಟ್ ಟು ದಿ FAS ಸೊಲ್ಯೂಷನ್ ಟೇಕನ್ ಇನ್ ಎ ಬೀಕರ್ ಆ್ಯಂಡ್ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ, ಬ್ಲೋ ಮಾಡ್ತೀರಾ, ಸ್ಟರ್ ಮಾಡ್ತೀರಾ, ಮಿಕ್ಸ್ ಮಾಡ್ತೀರಾ. ಅಗೇನ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ EMF ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೀವು ಪೊಟೆನ್ಷಿಯಲ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಆ ರೀತಿಯಾಗಿ ನೀವು ಮಾಡ್ತಾ ಹೋಗ್ತೀರಾ. ಫಸ್ಟು ಕಡಿಮೆ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ, ಆಮೇಲೆ ದೇರ್ ವಿಲ್ ಬಿ ಶಾರ್ಪ್ ಚೇಂಜ್ ಆಗುತ್ತೆ. ಆ ಶಾರ್ಪ್ ಚೇಂಜ್ ಎಲ್ಲಾಗುತ್ತೆ ಅದನ್ನು ನೋಡಿಕೊಂಡು ನೀವು ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ನನಗೆ ಫೈನ್ ಟೈಟ್ರೇಷನ್ಗೆ, ನೀಟ್ ಟೈಟ್ರೇಷನ್ಗೆ ನನಗೆ ಯಾವ ವಾಲ್ಯೂಮ್ ಬೇಕು ಅಂತ ನೀವಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.